ಹಾಯ್, ಎಲ್ಲರಿಗೂ ನಮಸ್ಕಾರ. ಮಾಸ್ ಮೀಡಿಯಾ ಕನ್ನಡತಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ರುಚಿಕರವಾದ ಸಿರಿಧಾನ್ಯಗಳಿಂದ ಕಿಚಡಿನ ಹೇಗೆ ಮಾಡೋದು ಅಂತ ತಿಳಿದುಕೊಳ್ತಾ ಇದ್ದೀವಿ. ಬನ್ನಿ ನೋಡೋಣ. ನಾನು ಮೊದಲಿಗೆ ಸಿರಿಧಾನ್ಯಗಳನ್ನೆಲ್ಲ ಅರ್ಧ kg ಸಿರಿಧಾನ್ಯನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಅರ್ಧ ಲೋಟ ಹೆಸರು ಬೇಳೆ ಕೂಡ ನಾನು ತೆಗೆದುಕೊಂಡಿದ್ದೆ. ಈ ಹೆಸರು ಬೇಳೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವೆಲ್ಲ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು. ಅದರಲ್ಲಿ ನಾನೊಂದು ಟೊಮ್ಯಾಟೊ, ಕ್ಯಾಪ್ಸಿಕಮ್ ಮತ್ತು ಆನಿಯನ್, 2 ಮೆಣಸಿನ್ಕಾಯಿ, ಕರಿಬೇವು ಎಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಬೀನೀಸ್ ಕೂಡ ಬೇಕಿದ್ರೆ ಸೇರಿಸ್ಕೊಳ್ಬೋದು. ಮಸಾಲೆ ಐಟಮ್ ನೋಡೋಣ. 1 ಚಿಟಿಕೆ ಅರಿಶಿಣ, 2 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ, ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಎಣ್ಣೆ. ನಾವಿದನ್ನು ಕುಕ್ಕರಲ್ಲಿ ಮಾಡೋದ್ರಿಂದ ಫಸ್ಟ್ ನಾವು ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಕುಕ್ಕರ್ ಕಾದ ನಂತರ ಎಣ್ಣೆಯನ್ನು ಹಾಕ್ಕೊಂಡ್ವಿ. ನಂತರ ಸಾಸಿವೆ, ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊಂಡ್ವಿ. ಸಾಸಿವೆ ಎಲ್ಲ ಸಿಡಿದ ನಂತರ ನಾವು ಜೀರಿಗೆನೂ ಸಹ ಸೇರಿಸ್ಕೊಬೇಕು. ಇದು ಆಪ್ಷನಲ್ಲು, ಬಟ್ ಜೀರಿಗೆ ಹಾಕೋದ್ರಿಂದ ಕಿಚಡಿ ಟೇಸ್ಟೇ ಚೆನ್ನಾಗಿರುತ್ತೆ. ಮೇನ್ ಹಾಕಬೇಕಿರೋದೆ ಜೀರಿಗೆನೇ ಕಿಚಡಿಗೆ. ಹಾಗಾಗಿ ಇನ್ನೂ ಚೆನ್ನಾಗಿ ನಿಮಗೆ ಫೀಲ್ ಕೊಡುತ್ತೆ. ಇದು ಸಿರಿಧಾನ್ಯಗಳಿಂದ ಮಾಡೋದ್ರಿಂದ ನಿಮಗೆ ಅದು ರೈಸ್ ಅಂತಲೇ ಫೀಲ್ ಕೊಡುತ್ತೆ, ಸಿರಿಧಾನ್ಯ ಅನಿಸೋದೇ ಇಲ್ಲ. ಬಟ್ ಬೇರೆ ಎಲ್ಲ ಐಟಮ್ ಮಾಡಿದ್ರೆ ನಿಮಗೆ ಸಿರಿಧಾನ್ಯ ತಿಂದಂಗೆ ಅನಿಸ್ಬೋದು. ಬಟ್ ಇದು ರೈಸ್ ಐಟಮ್ ತಿಂದು ಕಿಚಡಿ ಥರನೇ ನಿಮ್ಗೆ ಫೀಲ್ ಕೊಡುತ್ತೆ. ನಾನು ನೋಡ್ತಿದ್ದೀರಾ, ಕಾದಂತಹ ಎಣ್ಣೆಗೆ ಮೊದಲು ಈರುಳ್ಳಿ ಹಾಕ್ಕೊಂಡು ಇವಾಗ ಕರಿಬೇವು ಕೂಡ ಹಾಕಿ, ಟೊಮೊಟೊ ಹಾಕಿ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಾದ್ಮೇಲೆ ಸಾಲ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ. ಸಾಲ್ಟ್ ಜೊತೆ ಚೆನ್ನಾಗಿ ಎಲ್ಲ ಬೇಯಬೇಕು. ಇದರೊಂದಿಗೆ ನಾವು ತೆಗೆದುಕೊಂಡಂತಹ ಬೀನೀಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲವನ್ನು ಸೇರಿಸ್ಕೊಳ್ಬೇಕು. ಆಗ ರುಚಿ ಇನ್ನೂ ಹೆಚ್ಚುತ್ತೆ. ತರಕಾರಿ ಹಾಕೋದ್ರಿಂದನೇ ಅದು ತುಂಬಾ ರುಚಿಕರವಾದ ಟೇಸ್ಟಿನ ನಿಮಗೆ ಕೊಡೋದು. ಈಗ ಸ್ವಲ್ಪ 1-2 ನಿಮಿಷ ರೋಸ್ಟ್ ಆದಮೇಲೆ ನಾವು ತೆಗೆದುಕೊಂಡಂತಹ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬೋದು. ನಾನು ನಿಮ್ಗೆ ಇಲ್ಲಿ 1 ಟೇಬಲ್ ಸ್ಪೂನ್ ತೋರಿಸ್ದೆ, ನೀವು ಬೇಕಿದ್ರೆ 2 ಹಾಕ್ಕೊಳ್ಬಹುದು. ಎಲ್ಲ ಮಸಾಲೆಗಳನ್ನು ಸೇರಿಸ್ಕೊಂಡೆ. ನಾನು ಗರಂ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಕೂಡ ಇದೆ. ಎಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ಇದು ಸ್ವಲ್ಪ ತರಕಾರಿ ಬೇಯಲಿಕ್ಕೆ ಒಂದು ಸಣ್ಣ ಗ್ಲಾಸಲ್ಲಿ ನೀರನ್ನ ಸೇರಿಸ್ಕೊಂಡ್ವಿ ನಾವು. ಈಗ ನೀರೆಲ್ಲ ಇಂಗೋವರೆಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಎಲ್ಲವನ್ನು ನೋಡ್ತಾ ಇದ್ದೀರಾ, ಸ್ವಲ್ಪ ನೀರು ಕಡಿಮೆ ಆಗ್ದಂಗೆ ಕಾಣಿಸ್ತಾ ಇದೆ ಅಲ್ವಾ. ಈ ಟೈಮಲ್ಲೇ ನಾವು ಇದಕ್ಕೆ ತೊಳೆದಿಟ್ಟಂತಹ ಸಿರಿಧಾನ್ಯಗಳನ್ನು, ಅಂದರೆ ರಾತ್ರಿ ನೆನೆಸಿರೋ ನೀರನ್ನು ಸಮೇತ ಹಾಕಬೇಕು. ನೀವು ರಾತ್ರಿ ನೆನೆಸ್ಬೇಕಿದ್ರೇ 4-5 ಸರಿ ತೊಳೆದು ಒಂದು ನೀರಲ್ಲಿ ನೆನೆಸಿರಿ. ಆ ನೀರಲ್ಲೇ ಇರುವಂಥ ಕಂಟೆಂಟ್ ಮುಖ್ಯ. ಎಲ್ಲರೂ ಏನು ಮಾಡ್ತಾರೆ, ನೀರನ್ನ ಚೆಲ್ಬಿಡ್ತಾರೆ. ಅದರಿಂದ ಅಷ್ಟು ಕಂಟೆಂಟ್ ನಮಗೆ ಸಿಕ್ಕಲ್ಲ ಅದರಲ್ಲಿ ಬರೋಂಥ ವಿಟಮಿನ್, ಮಿನರಲ್ಸು. ನಾನು ಇವಾಗ ಹೆಸರು ಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ. ಅದನ್ನು ಬೇಕಿದ್ರೆ ನೆನೆಸಿ ಸೇರಿಸ್ಬೋದು, ಇಲ್ಲ ಅಂದರೆ ಹಾಗೆ ಸೇರಿಸ್ಬೋದು, ಅದು ಆಪ್ಷನಲ್ಲು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಅದು ಕುದಿ ಬರಬೇಕು. ಆಮೇಲೆ ಕುಕ್ಕರ್ ಮುಚ್ಚಳ ಹಾಕೋಣ. ಈ ಥರ ಒಂದು 5 ನಿಮಿಷಗಳ ಕಾಲ ನೀವು ಕುದಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಕುದಿ ಬಂದಮೇಲೆ, ಬರೋಕ್ಕೂ ಮುಂಚೆ ಅಥವಾ ಬಂದಮೇಲೆ ನಿಮಗೆ ಎಷ್ಟು ನೀರು ಬೇಕು, ನೀವು ಎಷ್ಟು ಸಿರಿಧಾನ್ಯಗಳನ್ನು ತೆಗೆದುಕೊಂಡಿರ್ತೀರೋ ಅದರ ಅಳತೆಗೆ ತಕ್ಕಂಗೆ, ಅಕ್ಕಿಗೆ ಯಾವ ರೀತಿ ಅಳತೆ ಹಾಕ್ತೀವೋ ಅದೇ ಥರ ಹಾಕೊಬೋದು. ಇದರಲ್ಲಿ ಸ್ವಲ್ಪ ಜಾಸ್ತಿ, ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕಿ, ಯಾಕಂದರೆ ಫುಲ್ ರೈಸ್ ಥರ ಇದಾಗಲ್ಲ, ಇದು ತೆಳ್ಳಗೇ ಆಗೋದು. ಆದ್ದರಿಂದ ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕಿ, ಈಗಲೇ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋದ್ರಿಂದ ನಮಗೆ ಅಕ್ಕಿಲಿ ತಿಂತೀವಲ್ಲ ಆ ಥರ ಟೇಸ್ಟ್ ಬರುತ್ತೆ, ರೈಸ್ ಐಟಮ್ ಥರನೇ. ಆದ್ದರಿಂದ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ನಂತರ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು 3 ವಿಷಲ್ ತಗೊಳ್ತೀನಿ. ಬನ್ನಿ, 3 ವಿಷಲ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿನೂ ಅಲ್ಲ ಅಥವಾ ತೆಳ್ಳಗೂ ಅಲ್ಲ, ಆ ರೀತಿ ಬಂದಿದೆ. ತುಂಬಾ ಗಟ್ಟಿಯಾದರೂ ತಿನ್ನೋಕ್ಕಾಗಲ್ಲ, ತುಂಬ ತೆಳ್ಳಗಿದ್ರೂ ಅದು ಬಿಸಿಬೇಳೆ ಬಾತ್ ಥರ ಫೀಲ್ ಕೊಡುತ್ತೆ. ಇದು ಸರಿಯಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ನೀವು ಇಷ್ಟು ಮಾಡಿಕೊಂಡ್ರೆ ಬಾಯಲ್ಲಿ ನೀರು ಬರೋ ಹಾಗೆ ನಿಮ್ಮನೆ ಮತ್ತೆ ಮಾಡಬೇಕು. ಇನ್ನು ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.